ಏನು ಪ್ರಾಬ್ಲಮ್ ಅಂದ್ರೆ ನಾವಿಲ್ಲಿ ಕೂತ್ಕೊಂಡಿದ್ದೀವಲ್ಲ ಇದರಲ್ಲಿ ನಮ್ಗೆ ವ್ಯವಸ್ಥೆ ಇಲ್ಲ. ರಾಜಣ್ಣನೇ ನಂಬರ್ 1 ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ರೋಗವರೆಗೂ ಕರ್ನಾಟಕ ಅಭಿವೃದ್ಧಿ ಆಗೋದು ಇಲ್ಲ. ನಮ್ಮ ಸಿದ್ದರಾಮಯ್ಯ ರೋಗವರೆಗೂ ಕರ್ನಾಟಕ ಅಭಿವೃದ್ಧಿ ಆಗೋದು ಇಲ್ಲ. ಮೊದಲೆಲ್ಲ ಎಲ್ಲರಿಗೂ ಸುಂಕ ಇದು ಮಾಡ್ಕೊಂಬಾರ ಅವ್ರು ಬತ್ತಿದಂಗೆ ಸುಂಕಗಳು ಇಲ್ಲ. ಹೋದ ಸತಿ ಗೆದ್ದಾಗ ಮೈನ್ ರೋಡ್ಗಳೆಲ್ಲ ಪಬ್ಲಿಕ್ನಲ್ಲಿ ಫಸ್ಟು ಜನಕ್ಕೆ ಕಾಣಿಸಂಗೆ ಮಾಡಿದ್ರು ಕೆಲಸ. ಈಗ ಒಳಗೆ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ. ಸೌಲಭ್ಯ ಜಾಸ್ತಿ ಐತೆ ಅದ್ರದ್ದು ಕಾಣಿಸ್ತಾ ಇಲ್ಲ ಅಷ್ಟೇ. ಸೌಲಭ್ಯ ಜಾಸ್ತಿ ಐತೆ ಅದ್ರದ್ದು ಕಾಣಿಸ್ತಾ ಇಲ್ಲ ಅಷ್ಟೇ. ಮೊದಲು ಇಲ್ಲಿ ಸಂತೆ ಮೈದಾನ ಇದ್ದಾಗ ನಮ್ಗೆ ಎಲ್ಲದಕ್ಕೂ ವಸತಿ ಇತ್ತು. ಅಲ್ಲಿ ಯಾವುದೇ ನಮಗೆ ವಸತಿ ಸೌಲಭ್ಯ ಸಿಗ್ತಾ ಇಲ್ಲ. ಅನುದಾನದ ಬರುತ್ತೆ, ಇನ್ನೇನಿಲ್ಲ. ಬೇರೆ ಅವ್ರು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಆಗಿದ್ದಾರೆ. ಅನುದಾನದ ಬರುತ್ತೆ, ಇನ್ನೇನಿಲ್ಲ. ನಾನಿಂದು ತುಮಕೂರು ಜಿಲ್ಲೆಯ ಏಕಶಿಲಾ ನಗರಿ ಮಧುಗಿರಿ ಪಟ್ಟಣದಲ್ಲಿರುವಂಥದ್ದು. ಮಧುಗಿರಿ ಪಟ್ಟಣದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ, ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದನ್ನ ಜನಗಳ ಬಾಯಿಂದಲೇ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಜನಗಳ ಹತ್ರ ಹೋಗಿ ಜನರಿಂದಲೇ ಇಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಅಧಿಕಾರಿಗಳು ಮತ್ತು ಇಲ್ಲಿನ ಜನ ಸಾಮಾನ್ಯರ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಅವರ ಬಾಯಿಂದಲೇ ಕೇಳ್ತಾ ಹೋಗೋಣ ಬನ್ನಿ. ಏನು ಮಾರ್ಕೆಟ್ ಇಲ್ಲವೇ ಇಲ್ಲ. ಏನು ಮಾಡೋಣ? ನೀವು ಕೇಳಲಿಲ್ಲ ಅಂದ್ರೆ ಹೆಂಗ್ ಮಾಡ್ಕೊಡ್ತಾರೆ? ಅಯ್ಯೋ ಕೇಳಿದ್ವಲ್ಲ, ಹೋಗಿ ಮಾಡ್ಕೊಡ್ಲಿಲ್ಲ. ಏನು ಮಾಡೋಣ? ಏನಂತ ಹೇಳಿರು? ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಅದ್ರಲ್ಲಿಗೆ ನಾವು ಕೇಳಿ ಸುಮ್ಮನೆ ಆಗ್ಬಿಟ್ವಿ ಅಷ್ಟೇ. ಇನ್ನೇನು ಪ್ರಾಬ್ಲಮ್ ಇಲ್ಲ ನಿಮಗೆ? ಏನು ಪ್ರಾಬ್ಲಮ್ ಇಲ್ಲ. ಮಾರ್ಕೆಟ್ ಒಂದು ನಮ್ಗೆ ಸಂತೆ ಒಂದು ಇಲ್ಲ ಆಗಬೇಕಾಗಿತ್ತು ಅಷ್ಟೇ. ಇಲ್ಲ ಅಂದ್ರೆ ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ವಿ. ಅಷ್ಟೇ. ಹೆಸರೀಗ ಇವರು ಸದ್ಯಕ್ಕೆ ನಮಗೆ ಮಾರ್ಕೆಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಹೇಳಿ ಸರ್, ಏನೆಲ್ಲ ಅಭಿವೃದ್ಧಿ ಆಗಿದೆ ಮಧುಗಿರಿ ಪಟ್ಟಣ, ಇನ್ನು ಏನೆಲ್ಲ ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ? ಮಧುಗಿರಿ ಅಭಿವೃದ್ಧಿ ಮಾಡೋದಕ್ಕೆ ರಾಜಣ್ಣವರು ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಸಿದ್ದರಾಮಯ್ಯವರಿಂದ ಅವ್ರಿಗೆ ಅನುದಾನಗಳು ಬರ್ತಾ ಇಲ್ಲ. ರಾಜಣ್ಣನೇ ನಂಬರ್ 1 ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ರೋಗವರೆಗೂ ಕರ್ನಾಟಕ ಅಭಿವೃದ್ಧಿ ಆಗೋದು ಇಲ್ಲ. ಅಲ್ಲ, ನೋಡಿದ್ರೆ ಅವರಿಬ್ರು ಒಳ್ಳೆ ಕ್ಲೋಸ್ ಫ್ರೆಂಡ್ಸು. ಅದಂಗೆ ರಾಜಣ್ಣಂಗೆ ಅನುದಾನ ಕೊಡಲ್ಲ ಅಂತ ಹೇಳ್ತೀರಾ ನೀವು? ಬರ್ತಾ ಇಲ್ಲ. ಅವ್ರ ಕೆಲಸಗಳು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ನಮ್ಮ ರಾಜಣ್ಣವರು. ಇಲ್ಲಿ ಅಭಿವೃದ್ಧಿಗಳು ಬರ್ತಾ ಇಲ್ಲ, ಕೆಲಸಗಳು ನಡೀತಾ ಇಲ್ಲ, ಆಗ್ತಾ ಇಲ್ಲ. ಹಂಗೂ ಅವ್ರು ಸಾಧನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಪ್ರಕಾರ ಏನೆಲ್ಲ ಅಭಿವೃದ್ಧಿ ಆಗಿದೆ ಮಧುಗಿರಿಲಿ, ಇನ್ನೂ ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಸಮಸ್ಯೆಗಳಿದೆ ಅಂತ? ಸಮಸ್ಯೆಗಳು ಮಾಮೂಲಿ ಇದ್ದೇ ಇರ್ತವೆ. ಸಮಸ್ಯೆಗಳು ಬರ್ತಾನೆ ಇರ್ತವೆ. ಚರಂಡಿ ನಿರ್ಬೋದು, ಉರುವಣಿ ನಿರ್ಬೋದು, ಸಣ್ಣ ಪುಟ್ಟ ಏನಿದಾವೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ದೊಡ್ಡ ಕೆಲಸಗಳಾಗಬೇಕು ಅಂದ್ರೆ ಅವ್ರಿಗೂ ಅಭಿವೃದ್ಧಿಗಳು ಬರ್ತಿದ್ದು. ಅಲ್ಲಿಂದ ಅನುದಾನಗಳು ಯಾವಾಗ ಬರಲ್ವೋ ಇಲ್ಲಿ ನಡೀತಾ ಇಲ್ಲ, ಸ್ಲೋನಲ್ಲಿ ಇದ್ದಾವೆ. ಅಲ್ಲಿಗೂ ರೋಡುಗಳು ಎಲ್ಲ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಪ್ರಕಾರ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ಮಧುಗಿರಿ? ಇನ್ನು ಬೆಟ್ಟದ್ದೆಲ್ಲ ಏನೋ ಇಟ್ಕೊಂಡಿದ್ದಾರೆ ಅವರು. ರೂಪವೇ ಮೇನ್ ರೂಪವೇ ಇಟ್ಕೊಂಡಿದ್ದಾರೆ. ರಾಜಣ್ಣವರು ರೂಪವೇ ಮಾಡಿಸ್ಬೇಕು ಅಂತ ಇಟ್ಕೊಂಡಿದ್ದಾರೆ. ಅದನ್ನೀಗ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಾರ ಈ ಥರ ಇರೋದಕ್ಕೆ ಅವರು ಅದಕ್ಕಿನ್ನ ಏನೋ ಕೈ ಹಾಕಿಲ್ಲ. ಅದನ್ನು ಮಾಡಿಸ್ಬೇಕು ಅನ್ನೋ ಅವ್ರ ಆಸೆ ಇದೆ. ತಂದೆ ಮಕ್ಕಳದ್ದು ಇಬ್ಬರದ್ದು ಆಸೆ ಇದೆ, ಅದು ಮಾಡಬೇಕು ಅಂತ. ಮಧುಗಿರಿನ ಅಭಿವೃದ್ಧಿ ಮಾಡೋ ಕಡೆ ಅವರಿಬ್ಬರು ಈಗ ಇಬ್ಬರು ಮುಂದೆ ಇದ್ದಾರೆ. ಅಭಿವೃದ್ಧಿ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಮೇಲಿಂದ ಅನುದಾನಗಳು ಯಾವಾಗ ಬರ್ತಾ ಇಲ್ವೋ ಸ್ಲೋ ಆಗಿದೆ ಅಷ್ಟೇ ಕೆಲಸಗಳು. ಅಲ್ಲ ಸರ್, ಅಭಿವೃದ್ಧಿಗೇನು ಮಸ್ತಾಗಿದೆ, ಆದರೂ ಈ ಸತಿ ಕಾಣಿಸ್ತಿಲ್ಲ. ಎಲ್ಲ ಒಳಗೆ ಆಗ್ತಾಯಿದೆ. ಹೊರಗಡೆ ಹೋದ ಸತಿ ಗೆದ್ದಾಗ ಮೈನ್ ರೋಡ್ಗಳೆಲ್ಲ ಪಬ್ಲಿಕ್ನಲ್ಲಿ ಫಸ್ಟು ಜನಕ್ಕೆ ಕಾಣಿಸಂಗೆ ಮಾಡಿದ್ರು ಕೆಲಸ. ಈಗ ಒಳಗೆ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ. ಸೌಲಭ್ಯ ಜಾಸ್ತಿ ಐತೆ ಅದ್ರದ್ದು ಕಾಣಿಸ್ತಾ ಇಲ್ಲ ಅಷ್ಟೇ. ಅಲ್ಲ, ನಿಮ್ಮ ಪ್ರಕಾರ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು? ಇನ್ನೂ ಮಸ್ತಾಗಿ ಸರ್. ಈಗ ಏನು ಸ್ಟೇಡಿಯಂ ಮಾಡ್ತಾವ್ರೆ, ಅದು ನಮ್ಮ KNR ಬಂದಾಗಲಿಂಟ ಬೇರೆಯವ್ರು ಯಾರು ಮಾಡೋಕ್ಕಾಗಿರಲಿಲ್ಲ, ಮಾಡ್ತಾವ್ರೆ. ನೋಡ್ರಿ, ಆ ರೋಡು ಯಾರು ಮಾಡಿರಲಿಲ್ಲ, ಅವರು ಮಾಡ್ತಾವ್ರೆ. ಅದೇ ರೋಡು ಮಾಡ್ತಾವ್ರೆ. ಇಲ್ಲ ಮಧುಗಿರಲ್ಲಿ ಮಸ್ತಾಗಿ ಆಫೀಸ್ಗಳು ಕಾಲೇಜ್ಗಳೆಲ್ಲ ಮಾಡ್ತಾವ್ರೆ. ಎಲ್ಲ ಸೌಲಭ್ಯ ಚೆನ್ನಾಗಿದೆ ಸರ್, ಕಾಣಿಸ್ತಾ ಇಲ್ಲ ಅಷ್ಟೇ. ಚೆನ್ನಾಗಿದೆ. ನಮ್ಮ KNR ಬಂದಾಗಲಿಂಟ ಇವ್ರು ಹೇಳಿದಾಗೆ ಅನುದಾನ ಬರ್ತಿಲ್ವಾ? ಅನುದಾನದ ಕೊರತೆ, ಇನ್ನೇನಿಲ್ಲ. ಬೇರೆ ಅವ್ರು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಆಗಿದ್ದಾರೆ. ಅನುದಾನಕ್ಕೆ ಅವ್ರ ಥರ ಇಲ್ವಲ್ಲ, ಏನು ಮಾಡ್ತಾರೆ ಹೇಳ್ರಿ? ಈಗ ಎಲ್ಲ ಕ್ಷೇತ್ರದಾಗ ಅದೇ ಪ್ರಾಬ್ಲಮ್ಮೇ. ಚೆನ್ನಾಗಿ ಮಾಡ್ತಾರೆ. ಒಟ್ಟಿನ ಮಧುಗಿರಿ ಅಭಿವೃದ್ಧಿ ಆಗ್ತೈತೆ, ಅದು ಕಾಣಿಸ್ತಿಲ್ಲ. ಒಳಗೆ ಅದು ಮಸ್ತಾಗಿ ಹೋಗ್ತಾ ಇದೆ. ವರ್ಕನ್ನು ಮಸ್ತಾಗಿ ನಡೀತಾ ಇದೆ ಎಲ್ಲ ಕಡೆ. ಅದೇ ಇದೊಂದೇ ಪ್ರಾಬ್ಲಮ್. ಜನಗಳಿಗೆ, ಜನಸಾಮಾನ್ಯರಿಗೆ ಏನು ಜನಗಳಿಗೇನು ಯಾವುದು ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲಿ ಯಾವತ್ತು ನಮ್ಮ KNR ಇದ್ದಾರೆ ಅಂದರೆ ಯಾವತ್ತು ಜನಗಳಿಗಂತ ಪ್ರಾಬ್ಲಮ್ ಬರೋದೇ ಇಲ್ಲ. ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ವಾರ ಇಲ್ಲೇ ಇರ್ತಾರೆ ತಂದೆ ಮಗ. ಬೇರೆ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ? ಯಾವಾಗ ತಿಂಗಳಿಗೋ 2 ತಿಂಗಳಿಗೋ ಬರೋಂಗಿದ್ರೆ ತಾನೇ ಪ್ರಾಬ್ಲಮ್ ಬರೋದು. ಅವ್ರು ಯಾವಾಗ ಬೆಳಗ್ಗೆ ಯಾರಾದರೂ ಇಲ್ಲೇ ಇರ್ತಾರೆ. ಏನಕ್ಕೆ ಪ್ರಾಬ್ಲಮ್ ಹೆಂಗೆ ಬರುತ್ತೆ? ಯಾವಾಗನ ತಗೊಳ್ರಿ, ನೀವು ಸಣ್ಣ ಮದುವೆ ಕರೆದ್ರು ಬರ್ತಾರೆ ಅವರು. ಯಾರನ್ನು ಬೇರೆ ಯಾರಾದ್ರು ಬರ್ತಿದ್ರಾ? ಯಾರು ಬರ್ತಿರಲಿಲ್ಲ. ಇವರು ಶಾಸಕರು, ಇವ್ರು ಶಾಸಕರು ಆದಿಲ್ಲ ಅವ್ರ ಹತ್ರ. ನೀವು ಎಂಥದ ಕನಕ ನನ್ನ ಮನೆಗೆ ಬಂದಿದ್ರು, ಬೇರೆಯವ್ರ ಮನೆಗೆಲ್ಲ ನನ್ನ ಮನೆಗೆ ಬಂದಿದ್ರು. ನಾನು ಸಣ್ಣ ಮನೆ ಕೆಟ್ಕೊಂಡಿದ್ರು, ಆದರೂ ನನ್ನ ಮನೆಗೆ ಬಂದಿದ್ರು ಅವರು. ಅದು ಇದು ಅನ್ನೋದು ಅವ್ರ ಹತ್ರ ಇಲ್ಲ.
ಒಳ್ಳೆ ಕ್ಯಾರೆಕ್ಟ್ರು. ಏನಂದರೆ ಅನುದಾನ ಜಾಸ್ತಿ ಇಲ್ಲ, ಅವ್ರು ಇನ್ನೇನು ಮಾಡೋಕ್ಕಾಗ್ತಾಯಿಲ್ಲ. ಅಭಿವೃದ್ಧಿಗಳು ಚೆನ್ನಾಗಿ ಮಾಡ್ತಾವ್ರೆ. ಆ ಸಂತೆ ಒಂದು ಮಾತ್ರ ಶಿಫ್ಟ್ ಮಾಡಬೇಕಾಯ್ತು, ಅದರಲ್ಲೇ ಮಾತ್ರ ಇದು ಮಾಡ್ತಾವ್ರೆ. ಹೋಗ್ಲಿ ಅಲ್ಲೇ ಚೆನ್ನಾಗಿ ಇದು ಅನುಕೂಲ ಮಾಡ್ತಿರ್ಬೇಕು. ನಮ್ಗೆ ಸ್ವಲ್ಪ ಹೊತ್ತು ಹೋಲ್ಸೇಲ್ ಹಾಕೋರಿಗೆ ತೊಂದರೆ ಆಗ್ತೈತೆ. ಮಳೆ ಬಂದರೆ ನೀರೆಲ್ಲ ಕಟ್ಟಡ ಎಲ್ಲ ಇದಾಗ್ತೈತೆ. ಏನು ವ್ಯವಸ್ಥೆ ಇಲ್ಲ, ಅಲ್ಲಿ ನೀರಿಲ್ಲ, ಕರೆಂಟ್ ಕ್ಲೀನಾಗಿ ಕರೆಂಟ್ ವ್ಯವಸ್ಥೆ ಮಾಡ್ತಾಯಿಲ್ಲ. ಚೆನ್ನಾಗಿ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಪರವಾಗಿಲ್ಲ. ರಾಜಣ್ಣವರು ಚೆನ್ನಾಗಿ ಅನುಕೂಲ ಮಾಡ್ತಾವ್ರೆ, ಮದ್ಗಿರು ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ, ಪರವಾಗಿಲ್ಲ. ಮದ್ಗಿರು ಇಂಪ್ರೂವ್ಮೆಂಟ್ ಆಗ್ತೈತೆ, ಪರವಾಗಿಲ್ಲ. ಎಸ್, ಈಗ ನಮ್ಮ ಅಕ್ಕ ಅವಾಗಿಂದ ಓಡಾಗ್ತೈತೆ. ಅಕ್ಕ ಬಾರಕ್ಕ, ಯಾಕೆ ಓಡಾಗ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಓಡೇ ಹೋಗ್ತಿದ್ಯವ ನೀನು. ಹಾಂ ಸರ್, ಮಧುಗಿರಿ ಏನು ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಏನು ಡೆವಲಪ್ಮೆಂಟ್ ಆಗಬೇಕು ನಿಮ್ಮ ಪ್ರಕಾರ? ಮಧುಗಿರಿ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಸರ್. ಏನೇನು ಆಗಬೇಕು? ಎಲ್ಲ ಪ್ರತಿಯೊಂದು ಆಗಬೇಕು. ನೀರಾವರಿ ಸೌಲಭ್ಯ ಕಡಿಮೆ ಐತೆ, ನೀರಾವರಿ ಸೌಲಭ್ಯ ಆಗಬೇಕು. ಚೆನ್ನಾಗಿ ಹರಿಸ್ತೀರ ಟೊಮೆಟೊ ಹಣ್ಣು? ಏನು ಮಾಡೋದು ಹೇಳಿ. ನೋಡಿ, ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಹೇಳಿ. ಈಗ ಏನೆಲ್ಲ ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮಧುಗಿರಿ ಡಿಸ್ಟಿಕ್ ಆಗಬೇಕು. ಮಧುಗಿರಿಲಿ ಎಂಥ ಸೌಲಭ್ಯಗಳು ಕಡಿಮೆ ಇದ್ದಾವೆ. ನೀರಾವರಿ ಸೌಲಭ್ಯ ಮೇಯ್ನು ಮುಖ್ಯ. ಆಮೇಲೆ ಎಜುಕೇಷನಲ್ಲಿ ಮಕ್ಕಳಿಗೆ ಒಳ್ಳೊಳ್ಳೆ ಶಾಲಾ ಕಾಲೇಜುಗಳು ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಳ್ಳೆ ಡಿಗ್ರಿ ಕಾಲೇಜ್ ಇಲ್ಲ. ಇವೆಲ್ಲ ಆಗಬೇಕು. ರೋಡ್ಗಳೆಲ್ಲ ಸರಿ ಇದಾವೆ. ರೋಡ್ಗಳು ಟೌನಲ್ಲಿ ಪರವಾಗಿಲ್ಲ, ಹಳ್ಳಿಗಳಲ್ಲೂ ಪರವಾಗಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತು ಕೂಡ ತಾಲ್ಲೂಕಲ್ಲಿ ಅದೇ ಥರ ಇದೆ. ಟೌನು ಪರವಾಗಿಲ್ಲ, ಇದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಪರವಾಗಿಲ್ಲ, ಇನ್ನೂ ಆಗಬೇಕು. ಇನ್ನೂ ಆಗಬೇಕು ಸರ್. ಮಧುಗಿರಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಮಾನ್ಯ ಶಾಸಕರಾದ ಕೆ ಎನ್ ರಾಜಣ್ಣವರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾವ್ರೆ. ಇನ್ನೂ ಚೆನ್ನಾಗಿ ಅಭಿವೃದ್ಧಿಯಾಗಿ ಮಧುಗಿರಿ ಜಿಲ್ಲೆ ಆಗಬೇಕು ಅಂತ ನಮ್ಮ ಆಸೆ ಇದೆ. ಜಿಲ್ಲಾಡಳಿತ ಇಲ್ಲಿಗೆ ಬರಬೇಕು ಅಂತ ನೀವು? ಜಿಲ್ಲೆ ಬಂದರೆ ಚೆನ್ನಾಗಿ ಇನ್ನೂ ಡೆವಲಪ್ ಆಗುತ್ತೆ. ಶಾಸಕರು ಜಿಲ್ಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಏನೇನು ಅಭಿವೃದ್ಧಿ ಆಗಿದೆ ನಿಮ್ಮ ಪ್ರಕಾರ? ರಸ್ತೆಗಳು ಎಲ್ಲ ಅಭಿವೃದ್ಧಿ ಆಗ್ತಾಯಿದೆ, ಒಳಚರಂಡಿ ಎಲ್ಲ ಅಭಿವೃದ್ಧಿ ಆಗ್ತಾಯಿದೆ. ಇನ್ನೂ ಫ್ಯಾಕ್ಟ್ರಿಗಳು ಬರಬೇಕು, ಇನ್ನೂ ಡಿಪೋ ಆಗ್ತಾಯಿದೆ. ಇನ್ನೂ ಚೆನ್ನಾಗಿ, ಇನ್ನೂ ಒಳ್ಳೊಳ್ಳೆ, ಇನ್ನೂ ಕಂದಾಯ ಜಿಲ್ಲೆ ಒಂದಾದರೆ ನಮಗೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅನುದಾನ ಚೆನ್ನಾಗಿ ಬರುತ್ತೆ ಜಿಲ್ಲೆ ಆದರೆ ನಮ್ಗೆ ಅನುಕೂಲ ಆಗುತ್ತೆ. ಮಧುಗಿರಿ ತಾಲೂಕಿನ ಜನತೆಗೆ ಅನುಕೂಲ ಆಗುತ್ತೆ. ಇನ್ನೂ ಕೂಡ ಮುಂದೆ ಹೋಗೋಣ. ಸಾರ್ವಜನಿಕರಿಂದ ಇನ್ನಷ್ಟು ಏನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮಧುಗಿರಿ ಏನೇನು ಡೆವಲಪ್ಮೆಂಟ್ ಆಗೈತೆ, ಇನ್ನೂ ಏನಾಗಬೇಕು, ನಿಮ್ಗೆ ಏನೇನು ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಅಂದರೆ ನಾವಿಲ್ಲಿ ಕುತ್ಕೊಂಡಿದ್ದೀವಲ್ಲ ಬೀದಿನಲ್ಲಿ, ನಮ್ಗೆ ವ್ಯವಸ್ಥೆ ಇಲ್ಲ. ಇನ್ನೂ ರೋಡು, ಚರಂಡಿ ಇಂಥವೆಲ್ಲ ಆಗಬೇಕು. ಈಗ ಮಾರ್ಕೆಟ್ ಮಾಡಿಕೊಟ್ಟಿಲ್ವಾ? ಎಲ್ಲಿ ಮಾಡ್ಕೊಟ್ಟಿದ್ದಾರೆ ಸರ್? ಅಲ್ಲಿ ಅದೇ APMC ಹತ್ರ ಐತೆ. ಇಲ್ಲಿ ನಾವು ಇಲ್ಲಿ ರೋಡ್ ಪಕ್ಕದಲ್ಲಿ ಕೂತ್ಕೊಳ್ಳೋರಿಗೆ ವ್ಯವಸ್ಥೆ ಇಲ್ಲ. ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯವಸ್ಥೆ ಇಲ್ಲ. ಈಗ ನಿಮ್ದು ಯಾವ ಇದು ಟೌನೇನಾ? ಟೌನು ಅಂದರೆ ನಮ್ದು ಆ ಕಡೆ ಹಳ್ಳಿ, ಕಾಣ್ತಾಲ್ ಪಕ್ಕ, ಇಲ್ಲೇ ಇದ್ದೀವಿ ವಾಸ. ನೀವು ಇರೋದಲ್ಲೆಲ್ಲ ಮನೆಗೆ ನೀರು, ಚರಂಡಿ ಎಲ್ಲ ಚೆನ್ನಾಗಿದೆ? ಚರಂಡಿನೇ ಚೆನ್ನಾಗಿಲ್ಲ ಅಲ್ಲಿ ಪಕ್ಕ ರಾಘವೇಂದ್ರ ಕಾಲೋನಿಗೆ. ಚರಂಡಿ ಮಾಡೇ ಇಲ್ಲ. ಇಲ್ಲ ಅನ್ನೋದೇನು ಮಾಡೇ ಇಲ್ಲ, ಚರಂಡಿ ಇಲ್ವೇ ಇಲ್ಲ. ಬರ್ತಾರೆ ಅಧಿಕಾರಿಗಳು ಮನೆ ಹತ್ರ? ಯಾರು ಬಂದಿಲ್ಲ ಸರ್. ಮತ್ತೆ ಅಭಿವೃದ್ಧಿ ಆಗ್ಬಿಟ್ಟೈತೆ ಅಂದ್ರೆ ನೀವು? ಅಭಿವೃದ್ಧಿ ಅಂದರೆ ಅದು ಹೇಳಿನಲ್ಲ, ರೋಡು, ಚರಂಡಿ ಅಂತದ್ದು ಇನ್ನೂ ಮೂಲೆಗಿದ್ದೇ ಇರ್ತೈತೆ. ನೋಡ್ಕೊಂಡು ಮಾಡಬೇಕು ಅಷ್ಟೇ. ನಿಮಗೊಂದು ಮಾರ್ಕೆಟ್ ಬೇಕು. ಮಾರ್ಕೆಟ್ ಏನಾಗಿರೋದು ಸದ್ಯಕ್ಕೆ ಇಷ್ಟು ಮಧುಗಿರಿ ಪಟ್ಟಣದಲ್ಲಿರುವಂಥವ್ರು ಹೇಳ್ತಾರೆ. ಇದು ಬರೀ ಮಧುಗಿರಿ ಪಟ್ಟಣಕ್ಕೆ ಸೀಮಿತ ಅಷ್ಟೇ ಅಲ್ಲ, ಮಧುಗಿರಿ ತಾಲೂಕಿನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಕೂಡ ಕೇಳ್ತಾ ಹೋಗಬೇಕು. ಜನಗಳ ಸಿಕ್ಕವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮಧುಗಿರಿಯಲ್ಲಿ ಸದ್ಯಕ್ಕೆ KN ರಾಜಣ್ಣನವರು ಮಾಜಿ ಸಚಿವರು, ಶಾಸಕರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಅವರ ಮಗ ರಾಜೇಂದ್ರ ರಾಜಣ್ಣವರು ಕೂಡ ಇಲ್ಲಿ MLC ಆಗಿರುವಂಥದ್ದು. ಇಬ್ಬರು ಪ್ರತಿನಿಧಿಸುವಂಥ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಅಭಿವೃದ್ಧಿಗಳು ಆಗ್ತಾ ಇವೆ ಅಂತ ಜನಗಳು ಹೇಳ್ತಾ ಇರೋದು. ಇನ್ನಷ್ಟು ಜನಗಳನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರೇನು ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಕೇಳ್ತಾ ಹೋಗೋಣ ಬನ್ನಿ. ಅಜ್ಜಿ, ದುಡ್ಡು ಬರ್ತಾಯ್ತಾ ಕರೆಕ್ಟಾಗಿ? ದುಡ್ಡು ಕರೆಕ್ಟಾಗಿ ಬರ್ತಾಯ್ತಾ? ಎಷ್ಟು ಬರುತ್ತೆ? 700 ರೂಪಾಯಿ ಬರ್ತೈತಿ. 700 ರೂಪಾಯಿ ಬರ್ತೈತೆ. ತಿಂಗಳ ಕರೆಕ್ಟಾಗಿ ಹಾಕ್ತಾರಾ? ಎಲ್ಲಪ್ಪ ಹಾಕೇ ಇಲ್ಲ, ಏನಿಲ್ಲ. ಎಷ್ಟು ತಿಂಗಳಿಂದ ಹಾಕಿಲ್ಲ? ಹಳೆ 2-3 ತಿಂಗಳಿಂದ ಹಾಕಿಲ್ಲ. ನಮ್ಮೂರಾಗೆಲ್ಲ ಪ್ರಾಬ್ಲಮ್ ಏನು? ಯಾವ ಊರು ನಿಮ್ದು? ಮರಿತಿಮ್ನಳ್ಳಿ. ಚರಂಡಿ, ರೋಡ್ ಎಲ್ಲ ಚೆನ್ನಾಗಿದಾವ? ಚರಂಡಿ ಚೆನ್ನಾಗೈತಪ್ಪ, ರೋಡನ ಸುಮಾರಾಗಿ ಐತಿ. ಚರಂಡಿ ಇಲ್ಲ, ಸಮಸ್ಯೆ ಐತಿ ನಿಮ್ಮೂರಾಗೆ? ಏನಿಲ್ಲ, ಮಾಡ್ಸಾರಿಲ್ಲ ಅಷ್ಟೇನೆ. ಮಾಡ್ಸಾರಿಲ್ಲ. ಹೆಜ್ಜೆ ನಿಮಗೂ ದುಡ್ಡು ಬಂದಿಲ್ಲ? ನಮಗೆ ಬರೋದು ಯಾಕೆ 2 ತಿಂಗಳ ಗಂಟೆ ಬರ್ತಾ ಇಲ್ಲ? ಯಾಕದು? ಅಲ್ಲ, ಗೃಹಲಕ್ಷ್ಮಿ ದುಡ್ಡ, ವಯಸ್ಸಾಗಿದ್ದ ದುಡ್ಡ? ವಯಸ್ಸಾಗಿರೋದು ಗೃಹಲಕ್ಷ್ಮಿ ಅವನಿಗೆ ಬರಲ್ಲ. ಯಾಕೆ? ನಾವು 8 ಜನ ಒಂದ್ರಾಗಿದ್ದೀವಿ. ನಮ್ಮ ಅಮ್ಮನ ಹೆಸ್ರಿಗೆ ಬರ್ತೈತೆ ಅದು. ನಮಗೆ ಯಾತ ದುಡ್ಡು ಬರೋದು 2 ತಿಂಗಳ ಗಂಟೆ ಬರಲೇ ಇಲ್ಲ. ಒಟ್ನಾಗೆ ನಿಮ್ಗೆ 2 ತಿಂಗಳು ದುಡ್ಡು ಬರಬೇಕು. ನಿಮ್ದು ಯಾವ ಊರು? ನಿಮ್ದು ನಮ್ದು ಪಾಗೋಡ ತಾಲೂಕು, ಕನಿಮೇಡಿ.
ನಿಮಗೆ ದುಡ್ಡು ಬರಬೇಕು. ದುಡ್ಡು ಬರಬೇಕು. ಮತ್ತೆ ಯಾಕೆ ಬಂದು ಕೇಳಿದಾಗೆಲ್ಲ ಇಲ್ಲಜ್ಜಿ ಬಂದಿಲ್ಲ ಅಂತಾರೆ. ನಾವಿನ್ನೇನು ಮಾಡೋಣ ಈಗ? ನಮಗೆ ಬರೋದು 600 ರೂಪಾಯಿ. ನಮ್ಗಿನ್ನ 60 ವರ್ಷ ಆಗಿಲ್ವೇ? ಕಾಣಿಸ್ತಾ ಇತ್ತಲ್ಲ ನಿನಗೆ, ನಿಂಗೆ ವಯಸ್ಸಾಗೈತೆ ನಜ್ಜಿ ನಿಂಗೆ? ಅಲ್ಲ 50 ವರ್ಷ ಅಂತ ಇದ್ದಾರೆ ನನಗೆ. ನೋಡಿ ಅವ್ರಿಗೂ ಗೊತ್ತಾಯ್ತು ನಿಂಗೆ ಏಜ್ ಆಗಿಲ್ಲ, ನೀನು ಸುಳ್ಳು ಹೇಳಿ. ನೀನು ಇನ್ನೂ ಹಿಂಗೆ ಹುಡುಗಿ ಇದ್ದಂಗಿದ್ರೆ ಏಜ್ ಹೆಂಗಾಗುತ್ತೆ? ಅಲ್ಲ ಆಧಾರ ಕಾರ್ಡ್ ಐತಲ್ಲ ನಮಗೆ. ನೋಡಮ್ಮ, ಏಜ್ ಆಗಿಲ್ಲ ಇನ್ನು. ಅಲ್ಲ ನನ್ನ ಮಕ್ಕಳೇನೆ ನಿನ್ಗಿನ್ನ ಬಲವಂತರಾಗಿದ್ದಾರೆ ಎಲ್ಲ 30 ವರ್ಷ 40 ವರ್ಷ. ನಮಗೆ 60 ವರ್ಷ ಆಗಿಲ್ಲ ಅಂದ್ರೆ ನಾವು ಇನ್ನೇನು ಮಾಡೋಣ? ಅದಕ್ಕೆ ನಿಮಗೆ ಇದು ಪಾವಗಡದ ಕೇಸು. ವೆಂಕಟೇಶ್ ಅವರು ಇದನ್ನ ಸ್ಪೆಷಲ್ ಆಗಿ ತಗೊಳ್ಳಿ ನೀವು. ನಿಮ್ದಮ್ಮ, ನಿಮ್ದೇ ಊರು? ಮಧುಗಿರಿನಾ? ಮಧುಗಿರಿ ತಾಲೂಕಲ್ವಾ? ಯಾವ ತಾಲೂಕು ಬರುತ್ತೆ? ಪುರವಾರ. ಮಧುಗಿರಿಗೆ ಈಗ ಏನೇನು ಪ್ರಾಬ್ಲಮ್ ನಿಮ್ಮೂರಾಗೆ? ನಮ್ದೇನು ಇಲ್ಲಪ್ಪ. ಊರಾಗ ರೋಡ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿ ಚರಂಡಿನೂ ಅವೆ. ರಾಜಣ್ಣರು ಚೆನ್ನಾಗಿ ಕೆಲಸ ಮಾಡ್ತಾರ? ಚೆನ್ನಾಗಿ ಮಾಡ್ತಾವ್ರ? ಏನೇನು ಕೆಲಸ ಮಾಡ್ಕೊಟ್ಟಾರ ನಿಮ್ಮೂರಾಗೆ? ಚರಂಡಿಗಳು, ರೋಡು ಎಲ್ಲ ಮಾಡ್ಕೊಟ್ಟೈತಿ. ನಿಮಗೆ ದುಡ್ಡೆಲ್ಲ ಕರೆಕ್ಟಾಗಿ ಬರುತ್ತೆ? ಬರ್ತೈತಿ. ಬರ್ತೈತೆ, ಏನು ಪ್ರಾಬ್ಲಮ್ ಏನಿಲ್ಲ? ಇಲ್ಲ. ಯಜಮಾನ್ರೆ, ಈಗ ಮಧುಗಿರಿ ಏನೇನು ಡೆವಲಪ್ಮೆಂಟ್ ಆಗೈತೆ, ಇನ್ನು ಏನೇನು ಆಗಬೇಕು ಅಂತ ಕೇಳಕ್ ಬಂದಿದೀವಿ. ಎಲ್ಲ ಆಗೈತೆ ಸ್ವಾಮಿ, ಎಲ್ಲ ಆಗೈತೆ. ಇಲ್ಲ ಮಾಡೋ ಅಂತಾರೆ, ಮಾಡ್ತಾರೆ. ಯಾರು ಒಳ್ಳೆ ಬಂದಾಗ ಮಾಡ್ತಾರೆ ಸ್ವಾಮಿ. ಹೆಂಗ್ ಕೆಲಸ ಮಾಡ್ತಿದ್ದಾರೆ ರಾಜಣ್ಣವರು? ಮಾಡ್ತಾರೆ ಸ್ವಾಮಿ ಚೆನ್ನಾಗಿ. ಇವಾಗ ನಾವು ಈಗ ಸುಂಕುಗಳಿಲ್ಲ. ಮೊದಲೆಲ್ಲ ಎಲ್ಲರಿಗೂ ಸುಂಕ ಇದು ಮಾಡ್ಕೊಂಬಾರ, ಅವ್ರು ಬತ್ತಿದಂಗೆ ಸುಂಕುಗಳು ಇಲ್ಲ, ಎಲ್ಲ ಇದು ಮಾಡ್ತಾರೆ. ದುಡಿಯೋದಕ್ಕೆ ಕಡಿಮೆ, ಅದ ಸುಂಕ ಬೇರೆ ಹಾಕಿ ಅಂತ ಅವಾಗಿತ್ತು. ಇವಾಗೇನು ಕಟ್ಟಂಗಿಲ್ಲ ಸ್ವಾಮಿ, ಅದೊಂದು ಫ್ರೀ ಮಾಡವ್ರೆ. ಎಲ್ಲ ನಮ್ಮ ಮಧುಗಿರಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡವ್ರೆ, ಚೆನ್ನಾಗಿ ಮಾಡೋರು ಸ್ವಾಮಿ. ಇನ್ನು ಏನು ಡೆವಲಪ್ಮೆಂಟ್ ಆಗಬೇಕು? ಇನ್ನೂ ಚೆನ್ನಾಗಾದರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಏನೇನು ಬೇಕು ಇನ್ನು ಅಂತ? ಅದೇ ಇನ್ನೂ ಸ್ವಲ್ಪ ಸೌಲಭ್ಯ ಅವು ಇವು ಚೆನ್ನಾಗಿ ಆದರೆ ಸಾಕು ಅಂತ ಮಾಡ್ತಾ ಇದ್ದೀವಿ. ದುಡ್ಡನ್ನೆಲ್ಲ ರೋಪ್ಮೆ ಮಾಡಿಸ್ತೀನಿ ಅಂತವ್ರೀಗ. ಏನೋ ಸ್ವಾಮಿ ಅವೆಲ್ಲ ಹೇಳೋಕ್ಕಾಗತ್ತೆ ಸ್ವಾಮಿ, ನಾವು ಹೇಳೋಕ್ಕಾಗಲ್ಲ. ಚೆನ್ನಾಗೇ ಮಾಡವ್ರೆ. ರಾಜಣ್ಣವ್ರು ಒಂದು ಅನುಕೂಲ ಮಾಡಿಕೊಟ್ಟಾರೆ ಸ್ವಾಮಿ. ಯಾಕಂದರೆ ಪಾಪ ನಮಗೆ ಇವಾಗ ಮೊದಲೆಲ್ಲ ನಾವು ಸುಂಕ ಅದು ನಾವು ಕೊಡ್ಬೇಕಾಯ್ತು, ಇಲ್ಲ ಅಂತಲ್ಲ, ಇಸ್ಕೊಂಡು ಕೇಳ್ತಿರ್ಲಿಲ್ಲ, ನಾವೇ ಕೊಡ್ತಾ ಇದ್ವಿ. ಆದರೂ ಕೂಡ ಈಗ ಯಾವುದು ಇಲ್ಲ. ರಾಜಣ್ಣವ್ರು ಬಂದಮೇಲೆ ಎಲ್ಲರಿಗೂ ನಾವೆಂತೆಲ್ಲ ಈ ತರಕಾರಿ ಮಾರೋರಿಗೆ ಎಲ್ಲರಿಗೂ ಅದೊಂದು ನಿಲ್ಸವ್ರೆ. ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟವ್ರು ಸ್ವಾಮಿ, ಅವ್ರೊಂದು ಚೆನ್ನಾಗಿ ಮಾಡಿಕೊಟ್ಟವ್ರು. ಈಗ ಏನೆಲ್ಲ ಡೆವಲಪ್ಮೆಂಟ್ ಐತೆ, ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು? ಇನ್ನು ಬೇಕು, ಅಭಿವೃದ್ಧಿ ಆಗಬೇಕು, ಎಲ್ಲನೂ ಇಂಪ್ರೂವ್ ಆಗಬೇಕು ಮಧುಗಿರಿ. ಏನೇನು ಇಂಪ್ರೂವ್ ಆಗಬೇಕು? ಅಲ್ಲ ಏನೇನಂದ್ರೆ ಇನ್ನು ನಾವು ಏನೋ ನಮ್ಮ ಕಷ್ಟಕ್ಕೆ ಇವತ್ತು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಬರ್ತಾ ಇದ್ದೀವಿ. ಏನು ಮಾಡೋದು? ಮಾರ್ಕೆಟ್ ಇಲ್ಲ, ಮಾರ್ಕೆಟು ಆತು ದೂರ ಆಯಿತು. ಈಗ ಏನೋ ಒಂದಿಷ್ಟು ತಂದು ವ್ಯಾಪಾರ ಮಾಡ್ಕೊಂಡು ಇರ್ತೀವಿ. ಅಲ್ಲಿಗೂ ಇಷ್ಟಿಷ್ಟು ಜಾಗ ಮಾಡಿಕೊಟ್ಟವ್ರು ಇವರು ಮುನ್ಸಿಪಾಲ್ಟಿಯವ್ರು. ಪಾಪ ಅವರು ಅನುಕೂಲ ಅದೇ ಏನೋ ಮಾಡ್ಕೊಂಬ ಎಸಾದವ್ರನ್ನ ಮಾಡಿಕೊಟ್ಟವ್ರೆ. ನಾವು ಒಂದಿಷ್ಟು ವ್ಯಾಪಾರ ಮಾಡ್ತೀವಿ. ಇನ್ನೂ ಅಭಿವೃದ್ಧಿ ಆಗ್ಬೇಕು, ಇನ್ನು ಆಗಬೇಕು. ದುಡ್ಡೆಲ್ಲ ಕರೆಕ್ಟಾಗಿ ಬರ್ತೈತಾ? ಕೊಡ್ತಾವ್ರೆ. ವಯಸ್ಸಾಗಿರೋದು 2-2 ಸಾವಿರ ಆಗ್ತಾವ್ರೆ. ಗೃಹಲಕ್ಷ್ಮಿ ಅದು ಈಗ 600 ರೂಪಾಯಿ 700 ರೂಪಾಯಿ ಅದು ಕೊಡ್ತಾವ್ರೆ. ರಾಜಣ್ಣ ಚೆನ್ನಾಗಿ ಕೆಲಸ ಮಾಡ್ತೈತೆ? ಮಾಡ್ತಾವ್ರೆ. ಇಲ್ಲ ಪರವಾಗಿಲ್ಲ. ಅವರೆಲ್ಲ ಇರೋದು ಇಲ್ಲೇ ನಮ್ಮ ಮುದ್ದೇನಪಾಳ್ಯ ತಲೆ. ನಾವು ಅಲ್ಲಿ ನೋಡ್ತಾ ಇರ್ತೀವಲ್ಲ, ಅವ್ರ ಹೊಲ್ದ ಹತ್ರಲ್ಲೇ ನಾವು ಇತ್ಲಾಯಾರು ಅಲ್ತಾ ಇದ್ವಿ. ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಯವ್ರ. ಇಲ್ಲ ಅನ್ಬಾರ್ದು, ಒಳ್ಳೇದು ಮಾಡ್ಯವ್ರು. ಅವ್ರದ್ದೇನು ತೊಂದರೆ ಇಲ್ಲ, ಮಾಡ್ಯವ್ರು. ನೀವು ಹೇಳಿ, ಈಗ ಏನೆಲ್ಲ ಕೆಲಸಗಳಾಗ್ಯಾವೆ, ಇನ್ನು ಏನೇನು ಕೆಲಸ ಆಗಬೇಕು ನಿಮ್ಮ ಪ್ರಕಾರ? ಆಗಬೇಕು, ಇದು ಸುಮಾರೆಲ್ಲ ಆಗಬೇಕು. ಹೇಳ್ಬೇಕಂತಂದರೆ ಸುಮಾರು ಅಂದರೆ ಏನೇನು? ಸುಮಾರು ಅಂದರೆ ಇವಾಗ ನಾವು ಅಲ್ಲಿ ಮೊದಲು ಇಲ್ಲಿ ಸಂತೆ ಮೈದಾನ ಇದ್ದಾಗ ನಮಗೆಲ್ಲದಕ್ಕೂ ವಸತಿ ಇತ್ತು. ಅಲ್ಲಿ ಯಾವುದೂ ನಮಗೆ ವಸತಿ ಸೌಲಭ್ಯ ಸಿಗ್ತಾ ಇಲ್ಲ. ಹೇಳ್ಬೇಕು ಅಂದರೆ ಒಂದು ಹೆಣ್ಮಕ್ಳಿಗೆ ಅಂತಂದರೆ ಯಾವ ವಸತಿನೂ ಅಲ್ಲಿಲ್ಲ. ಒಂದು ಟಾಯ್ಲೆಟ್ ರೂಮ್ ಇಲ್ಲ, ಒಂದೇನೊಂದು ಸಮೇತ ವಸತಿ ಇಲ್ಲ. ಕುಡಿಯೋಕ್ಕೆ ನೀರು ಸಮೇತ ಅಲ್ಲಿ ಟೈಮಿಗೆ ನಮಗೇನು ಸಿಗ್ತಾ ಇಲ್ಲ. ಒಂದೇನೋ ಒಂದು ನಮಗೆ ವಸತಿ ಯಾವುದನ್ನ ಒಂದು ಹುಷಾರಿಲ್ಲ ಅಂದ್ರೆ ಒಂದು ಮಾತ್ರೆನೂ ಸಮೇತ ನಮ್ಗೆ ಅಲ್ಲಿ ಸೌಲಭ್ಯ ಇಲ್ಲ. ದೂರ ಆಗ್ಬಿಡ್ತು. ಯಾವುದೊಂದಕ್ಕೂ ನಮ್ಗೆ ಅಲ್ಲಿ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಐತಿ ಹೇಳ್ಬೇಕು ಅಂತಂದರೆ. ಮಾಡ್ಕೊಡ್ಬೇಕು ಅಂತ ನೀವು ಮಾರ್ಕೆಟು ಇಲ್ಲೇ ಸಂತೆ ಮಾಡಕ್ಕೆ ಹೇಳ? ಸಂತೆ ಇಲ್ಲೇ ಮಾಡಬೇಕಿತ್ತು ಅವ್ರ ಅನುಕೂಲ ಪ್ರಕಾರ. ಇನ್ನೂ ಬೇರೆ ಇಲ್ಲಾಂದ್ರೆ ಅಲ್ಲೇ ಇರೋತ್ತಾಗಾದ್ರೂ ನಮಗೆ ಎಲ್ಲ ಸೌಲಭ್ಯನೂ ಒದಗಿಸ್ಕೊಡ್ಬೇಕು. ತುಂಬ ಹಿಂಸೆ ಆಗ್ತಾ ಇದೆ. ಫಸ್ಟು ನಮಗೆ ನೀರಿನ ಬೇಕು. ಆಮೇಲೆ ಹೆಣ್ಮಕ್ಳಿಗಾಗಿ ಸ್ವಲ್ಪ ಟಾಯ್ಲೆಟ್ ರೂಮ್ಗಳು ಬೇಕು. ಆಮೇಲೆ ಒಂದು ಸ್ವಲ್ಪ ಅಲ್ಲಿ ನಮಗೆ ಬೇರೆ ಇನ್ನೂ ಇತರೆ ಸೌಲಭ್ಯಗಳು ಸಮೇತ ಅಲ್ಲಿ ಸಾಕಷ್ಟು ಬೇಕಾಗ್ತವೆ. ಹಂಗಾಗಿ ಅಲ್ಲಿ ಏನೊಂದು ಕೂಡ ಇಲ್ಲ. ಅಲ್ಲಿ ತರಕಾರಿ ಮಾತ್ರ ಅಲ್ಲಿ ಜನ ಬರಬೇಕು, ಇನ್ನು ಉಳಿದಿದ್ದೆಲ್ಲ ಇಲ್ಲಿ. ಅಲ್ಲಿ ಬೇರೆ ಇವಾಗ ಯಾವುದೇ ದಿನಸಿ ಸಾಮಾನು ತಗೋಬೇಕು ಅಂತಂದರೆ ಅಲ್ಲಿ ಯಾವುದೂ ಬರ್ತಾಯಿಲ್ಲ. ಬರೀ ತರಕಾರಿ ಐಟಮ್.
ಒಂದು ಹೂವು ಏನೊಂದು ಕೂಡ ಸಿಗ್ತಾ ಇಲ್ಲ ಅಲ್ಲಿ. ಬರೀ ತರಕಾರಿ ಮಾತ್ರ ಅಲ್ಲಿಗೆ ಹೋಗಬೇಕು ಬರಬೇಕು, ಮತ್ತು ನಾವು ಅಲ್ಲಿಗೆ ಹೋಗ್ಬೇಕು ಬರಬೇಕು, ಅದೇ 50 ರೂಪಾಯಿ ಬಾಡಿಗೆ ಆಗ್ತೈತೆ. ಎಲ್ಲದಕ್ಕೂ ಸ್ವಲ್ಪ ಹಿಂಸೆ ಅನ್ನಿಸ್ತೈತೆ. ಮತ್ತು 6 ಗಂಟೆಗೆಲ್ಲ 6 ಗಂಟೆ 6:30ಗೆಲ್ಲ ಕತ್ಲುಗಳು, ಲೈಟ್ ಇಲ್ಲ. ಹಂಗಾಗಿ ಸುಮಾರು ಹಿಂಸೆ ಆಗ್ತಾಯಿದೆ. ನಾವು ತರಕಾರಿ ಕೇಳಿದ್ವಿ, ಸುಮ್ಮನೆ ತಲೆ ಅಲ್ಲಾಡ್ಸ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಬಿಟ್ಟರೆ ಅವರು ಯಾವುದು ನಮಗೆ ಮುಂಚೆ ಮೊದಲನೇ ವಾರನೇ ಕೇಳಿದ್ದಕ್ಕೆ ಆಯಿತು ಇಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಆಗಲ್ಲ, ಅಲ್ಲೇ ಎಲ್ಲ ಸೌಲಭ್ಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಆಮೇಲೆ ಮಧ್ಯಂತರ ಬೇರೆ ಬಂದರು. ಅವಾಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ದಕ್ಕೆ ಆಯಿತು ನೋಡೋಣ ಮಾಡೋಣ ಅಂತ ಸುಮ್ಮನೆ ತಲೆ ಅಲ್ಲಾಡ್ಸ್ಕೊಂಡು ಅದು ಯಾಕಪ್ಪ ಅಂತಂದರೆ ಮಾಡಿಸ್ಕೊಡ್ಲಿಲ್ಲ ಅಂತಂದರೆ ಹಿಂಸೆ ಅನ್ನಿಸ್ತೈತೆ. ಬರೋ ಜನಕ್ಕೂ ಹಿಂಸೆ ಅನ್ನಿಸ್ತೈತೆ. ಸದ್ಯಕ್ಕೆ ಈಗ ಅಷ್ಟೈತೆ. ಮತ್ತು ಇನ್ನು ನಮ್ಮ ನಗರ ಇನ್ನೂ ಇತ್ಯಾರ್ದು ಏನೇನಾಗಬೇಕು ಅದೆಲ್ಲ ಸ್ವಲ್ಪ ಆಗಬೇಕು. ಇನ್ನೂ ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಅಧಿಕಾರಿಗಳವ್ರೆ ಕೇಳ್ಕೊತಾರೆ, ಮಾಡ್ಕೋತಾರೆ. ನಮ್ದು ಈಗ ಏನಂತಂದರೆ ಇವಾಗ ನಾವು ಕೂಲಿ ಪಾಡು ಈ ಮೂಲಭೂತ ಸೌಕರ್ಯ ಸಾಕಷ್ಟು ಬೇಕು. ಹಂಗಾಗಿ ಸ್ವಲ್ಪ ಏನೋ ಆದಷ್ಟು ನೋಡ್ಕೊಂಡು ಸ್ವಲ್ಪ ಮಿಕ್ಕಿದ್ದೆಲ್ಲ ಅಭಿವೃದ್ಧಿ ಮಾಡಿದಾರ ರಾಜಣ್ಣವರು ಮಾಡವ್ರೆ. ಅವರು ಆಗೋವಷ್ಟು ಅವ್ರು ಸಾಧ್ಯ ಆದಷ್ಟು ಅವ್ರ ಶಕ್ತಿ ಮೀರಿ ಮಾಡ್ಯವ್ರೆ. ಮಾಡೋಕ್ಕೂ ಅವ್ರಿಗೆ ಇದಾಗೈತೆ. ಇನ್ನೇ ಸ್ವಲ್ಪ ಅವ್ರಿಗೇನೋ ಸ್ವಲ್ಪ ಕಿರಿಕಾಗಿ ಹಿಂದಗ್ದವ್ರೆ. ಇನ್ನೂ ಮಾಡ್ತಾರೆ ಅವರು. ಅವ್ರಿಗೆ ಆಸಕ್ತಿ ಐತೆ, ಅವ್ರು ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಐತಿ. ಹಾಂ, ಸದ್ಯಕ್ಕೆ ಇದಿಷ್ಟು ಮಧುಗಿರಿಯ ಜನತೆ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಇನ್ನಷ್ಟು ಅಭಿವೃದ್ಧಿಗಳು ಆಗಬೇಕಾಗಿದೆ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಮಾರ್ಕೆಟ್ ಬೇಕಾಗಿದೆ ಅಂತೇಳಿ ಇಲ್ಲ ಸಾರ್ವಜನಿಕರು ಮತ್ತು ಇಲ್ಲಿನ ವ್ಯಾಪಾರಸ್ಥರು ಕೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಒಳ್ಳೆ ಮಾರ್ಕ್ಸನ್ನು ಮಧುಗಿರಿಯ ಜನತೆ ರಾಜಣ್ಣವ್ರಿಗೆ ಕೊಡ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ಆಗಲೇ ಅಭಿವೃದ್ಧಿ ಆಗಿದೆ ಅಂತ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇರುವಂಥದ್ದು. ಇನ್ನಷ್ಟು ಅಭಿವೃದ್ಧಿಯನ್ನು ರಾಜಣ್ಣವರು ಮಾಡಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಇದಿಷ್ಟು ಜನಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.